ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದಿನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಟರ್ಫ್ಲೈ ಇರುತ್ತಲ್ಲ, ಫೋಲ್ಡೆಡ್ ಒಂದು ಸ್ವಲ್ಪ ಮಡ್ಚ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಆ ಥರ ಡಿಸೈನ್ ಟ್ರೈ ಮಾಡಿರೋದು. ಸೊ ಇದು ಸಿಂಗಲ್ ಸ್ಟೆಪ್ ಡಿಸೈನು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರನ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಬರೀ ಒಂದು ಸ್ಟೆಪ್ಪಲ್ಲಿ ಆರಾಮ್ಸೆ ಹಾಕ್ಕೋಬೋದು. ಡಿಸೈನ್ ಅಂದರೆ ತುಂಬ ಈಸಿ ಇದೆ, ಬಟ್ ಫೈನಲಾಗಿ ಚೆನ್ನಾಗಿ ಕಾಣಿಸುತ್ತೆ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಒಂದು ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬಿಗ್ ಬೀಡ್ನ ತೊಗೋತಾ ಇದ್ದೀನಿ. ಬಿಗ್ ಬೀಡು ಸ್ಮಾಲ್ ಬೀಡ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಬೀಡ್ಸು. ಅದು ಬೇಕಂದರೆ ನಾನಿಲ್ಲಿ ಕುಚ್ಚು ಆ ಸೈಡ್ ಈ ಸೈಡ್ ಬರೋ ಥರ ಈ ಬಿಗ್ ಬೀಡ್ ಹಾಕೋತಿದ್ದೀನಿ. ನಾಟ್ ನೆಸಸರಿ ಫ್ರೆಂಡ್ಸ್, ಬೇಕಂದರೆ ಸ್ಕಿಪ್ ಮಾಡ್ಬೋದು ಈ ಸ್ಟೆಪ್ನ ನೀವು, ಅಂದರೆ ಬೀಡ್ನ ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ ನಿಮ್ಮ ಕುಚ್ಚಿಗೆ ನೀವು ಚೈನ್ಸ್ ಹಾಕೊಳ್ಬೋದು. ನಾನಿಲ್ಲಿ 3 ಚೈನೇ ಹಾಕೋತಾ ಇದ್ದೀನಿ, ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ 4-5 ವರ್ಗೂ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಕುಚ್ಚು ಬರುತ್ತೆ ಇಲ್ಲಿ. ನಾನಿಲ್ಲಿ 3 ಚೈನೇ ಹಾಕ್ತಾ ಇದ್ದೀನಿ. ಸೊ ಬಿಗ್ ಬೀಡ್ ಆದಮೇಲೆ 3 ಚೈನ್ ಆದಮೇಲೆ 3 ಚೈನ್ ಲಾಕ್ ಮಾಡ್ಕೋತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿ ಇನ್ನೊಂದು ಬಿಗ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ. ಇನ್ನೊಂದು ಬಿಗ್ ಬೀಡ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಬೀಡ್ಲು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ನೋಡಿ, ಒಂದು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ ಮಾಡಿ ಇನ್ನೊಂದು ಬೀಡ್ ಹಾಕಿದ್ದೀನಿ. ಅಲ್ಲಿಂದ 3 ಚೈನ್ಸ್ನ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನಿಲ್ಲಿ 4 ಟೈಮ್ಸ್ 3 ಚೈನ್ ಹಾಕೊಂಡು ಹೋಗ್ತೀನಿ. 3 ಚೈನ್ ಹಾಕೊಳ್ಳಿ. 4 ಸತಿ ಹಾಕೋತೀನಿ. ಬೇಕಂದ್ರೆ ನಿಮಗೆ ಗ್ಯಾಪ್ ಜಾಸ್ತಿ ಆಯಿತು ಬಟರ್ಫ್ಲೈಗೆ ಕುಚ್ಚಿಗೆ ಅಂದರೆ ಫ್ರೆಂಡ್ಸ್, ಒಂದು ಟೈಮ್ 3 ಚೈನ್ನ ಸ್ಕಿಪ್ ಮಾಡಿ ಓನ್ಲಿ 3 ಟೈಮ್ಸ್ ಹಾಕೊಳ್ಳಿ ಸಾಕಾಗತ್ತೆ. ಸೊ ಇಲ್ಲ ಗ್ಯಾಪ್ ಬೇಕು, ಬಟರ್ಫ್ಲೈ ಯೂನಿಕಾಗಿ ಕಾಣಬೇಕು ಎಕ್ಸ್ಟ್ರಾ ಅಂತ ಅಂದರೆ ಹತ್ರ ಬೇಡ ಅಂದರೆ ನೀವು 4 ಟೈಮ್ಸ್ 3 ಚೈನ್ ಹಾಕೊಳ್ಳಿ ಫ್ರೆಂಡ್ಸ್. ಸೊ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ನೀವು ಫೈನಲ್ ಔಟ್ಕಮ್ ನೋಡಿ. ಸೊ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ನೀವು 3 ಟೈಮ್ಸ್ ಹಾಕೊಳ್ಳಿ. ಇಲ್ಲ ಕರೆಕ್ಟಾಗಿದೆ ಗ್ಯಾಪ್ ಅಂದರೆ 4 ಟೈಮ್ಸ್ ಹಾಕೊಳ್ಳಿ. ಒಟ್ನಲ್ಲಿ 3 ಚೈನ್ ಹಾಕೋಬೇಕು. ನಾನಿಲ್ಲಿ 4 ಟೈಮ್ಸ್ 3 ಚೈನ್ ಹಾಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗು ಬೀಡ್ 3 ಚೈನ್ ಬೀಡ್, ಅದು ಕುಚ್ಚು ಪಾರ್ಟ್, ಇದು ಆರ್ಚ್ ಪಾರ್ಟ್. ಸೊ 4 ಟೈಮ್ಸ್ 3 ಚೈನ್ ಹಾಕೊಂಡಿದ್ದೀನಿ. ಅಲ್ಲಿಂದ ಅಗೈನ್ 3 ಚೈನ್ ಹಾಕೊಳ್ಳೋಣ. ಅಂದರೆ ಇದು ಬ್ಯಾಕ್ ಸೈಡ್ಗೆ ಹಾಕೋಬೇಕು ನಾವಿಲ್ಲಿ. ಸೊ ಅಗೈನ್ 3 ಚೈನ್ ಮಾಡ್ತಾ ಇದ್ದೀನಿ. ಸೊ 4 ಸತಿ ಆದಮೇಲೆ ಇವಾಗ ಹಾಕೋ 3 ಚೈನು ಬ್ಯಾಕ್ ಸೈಡ್ಗೆ. ಸೊ ಟರ್ನ್ ಮಾಡ್ಕೊಂಡ್ಬಿಡೋಣ, ಕನ್ಫ್ಯೂಸ್ ಆಗುತ್ತೆ. 4 ಸತಿ 3 ಚೈನ್ ಆದಮೇಲೆ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ 3 ಚೈನ್ ಅಗೇನ್ ಮಾಡಿಕೊಂಡು ಇದು ಬ್ಯಾಕ್ ಸೈಡು. ಸೊ ಫ್ರಂಟ್ ಸೈಡ್ ನಾವು 4 ಸತಿ ಹಾಕಿದ್ವಿ, ಬ್ಯಾಕ್ ಸೈಡ್ 3 ಚೈನ್ ಹಾಕಿ ಲಾಕ್ ಇರೋ ಕಡೆನೆ 3 ಚೈನ್ ಲಾಕ್ ಇರೋ ಕಡೆನೆ ಲಾಕ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡಿಂದ. ಸೊ ಮತ್ತೆ 3 ಚೈನ್ ಆದಮೇಲೆ 6 ಚೈನ್ಸ್ ಹಾಕೋತೀನಿ. ಇಲ್ಲಿಂದ 6 ಚೈನ್ಗಳನ್ನ ಹಾಕೋತೀನಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ದೀನಿ ಅಲ್ಲ ಫ್ರೆಂಡ್ಸ್, ಅಲ್ಲಿಂದ 3 ಚೈನ್ ಹಾಕಿ 3 ಚೈನ್ ಲಾಕಲ್ಲಿ ಲಾಕ್ ಮಾಡಿದೆ. ಅಗೇನ್ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಸೊ 6 ಚೈನ್ಸ್. 3 ಚೈನ್ ಆದಮೇಲೆ 6 ಚೈನ್ಸ್ ಹಾಕೋತಾ ಇದ್ದೀನಿ. 6 ಚೈನ್ ಆದಮೇಲೆ ನೋಡಿ, ನೆಕ್ಸ್ಟ್ 3 ಚೈನ್ ಲಾಕ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟ್ 3 ಚೈನ್ ಲಾಕ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. 3 ಚೈನ್ ಲಾಕ್ಗೆ ನಾನು 6 ಚೈನ್ ಲಾಕ್ ಮಾಡ್ತೀನಿ. ಫ್ರಂಟ್ ಸೈಡಿಗೆ ಡೈರೆಕ್ಟಾಗಿ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ 3 ಚೈನ್ 6 ಚೈನ್ ಇದೆ. ಸೊ ಒಂದೇ ಒಂದು ಚೈನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಚೈನ್ ಎಕ್ಸ್ಟ್ರಾ ಮಾಡ್ಕೊತೀನಿ. 1 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಏನಿದೆ, ಸೊ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ 3 ದಾರ ಬರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ದಾರ ಮಾಡ್ತೀವಿ. ಒಂದ್ಸತಿ ಹೇಳ್ಕೊಳ್ತೀವಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವಾ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನಾವು ಟರ್ನ್ ಮಾಡ್ಕೊಂಡಿದ ತಕ್ಷಣ 1 ಚೈನ್ ಮಾಡಿಕೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕೊಂಡು ಹೋಗ್ಬೇಕು. ಸೊ ಈ 6 ಚೈನ್ ಗ್ಯಾಪಲ್ಲಿ 12 ಹಾಫ್ ಡಬಲ್ ಕ್ರೋಶೆ ಹಾಕೋತೀನಿ ಫ್ರೆಂಡ್ಸ್. 12 ಸತಿ ನಾನು ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ತೀನಿ ಇದಕ್ಕೆ. ಸೊ 12 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. 12 ಸತಿ ಮಾಡ್ತೀನಿ ನಾನು. 12 ಸತಿ ಮಾಡಿದ್ಮೇಲೆ ನೋಡಿ, 6 ಚೈನ್ಗೆ 12 ಸತಿ ಆದಮೇಲೆ ಈ 3 ಚೈನ್ ಇದೆ ಅಲ್ವಾ, 2 ಸತಿ ಬ್ಯಾಕ್ ಸೈಡ್ದು ಫ್ರಂಟ್ ಸೈಡ್ದು, ಆ 2 ಸೇರಿಸಿ ಅಂದರೆ 2 ಕೆಳಗಡೆ ನಾನು ನೀಡಲ್ ಹಾಕ್ತೀನಿ ಡೈರೆಕ್ಟಾಗೆ. 12 ಕಂಬ ಆದ ತಕ್ಷಣ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಅಲ್ಲಿಗೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಸೊ ಇಷ್ಟು ಲಾಕ್ ಆಯ್ತಲ್ವಾ.
ಮತ್ತೆ ಅಲ್ಲಿಂದ 6 ಚೈನ್ಸ್ ಹಾಕೊಳ್ಳೋಣ. 3 4 5 6 ಚೈನ್ ಹಾಕೊಂಡು ಚೂರ್ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಹಾಗೆ ಆ ಡಿಸೈನ್ ಮಾತ್ರ ಟರ್ನ್ ಮಾಡ್ಕೊಳ್ಳಿ ಹಾಗೆ. ಸೊ ಟರ್ನ್ ಮಾಡಿಕೊಂಡು ಇಲ್ಲಿಂದ ಕೌಂಟ್ಸ್ ಮಾಡಬೇಕು ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆ ಏನು ಹಾಕಿರ್ತೀವಿ 6th ಇಂದ 7th 1 2 3 4 5 6 7th ಹೋಲ್ ಗ್ಯಾಪಿಗೆ ನಾವು ನೀಡಲ್ನ ಹಾಕಿ ಲಾಕ್ ಮಾಡ್ತೀನಿ. 7ನೇ ಕಂಬದ ಹಿಂದೆಗಡೆ ಇರೋ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡಿದೆ 6 ಚೈನ್ನ. ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋದು ನಾವು ಯಾವ ರೀತಿ ಇವಾಗ 6 ಚೈನ್ಗೆ ಹಾಫ್ ಡಬಲ್ ಕ್ರೋಶೆ 100 ಹಾಕಿದ್ವಿ ಅದೇ ತರ 1 ಚೈನ್ ಹಾಕೊಂಡು ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆ 12 ಸತಿ ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ತೀನಿ. ಸೇಮ್ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ಫ್ರೆಂಡ್ಸ್ ಆರ್ಚ್ ಸೇಮ್ ಅದೇ ರೀತಿ ಒಂದೇ ಸೇಮ್ ಲೆಂತಲ್ಲಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗೋಣ. 12 ಟೈಮ್ಸ್ ಫಿಲ್ ಮಾಡ್ಕೋಬೇಕು. 12 ಸತಿ ಈ ತರ ಫಿಲ್ ಮಾಡಿಕೊಂಡು ಇವಾಗ ಸೇಮ್ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ವಾ ಫಸ್ಟ್ ಆರ್ಚ್ನ, ಈ ಆರ್ಚ್ ಕೂಡ ನಾವು 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತೀನಿ. ಆ 3 ಚೈನ್ ನಿಮಗೆ ಮಾಡ್ತಾ ಮಾಡ್ತಾ ಕಂಜೆಸ್ಟ್ ಅನ್ಸಿದ್ರೆ ಬೇಕಂದ್ರೆ ನೀವು ಕೌಂಟಲ್ಲಿ 4 ಚೈನ್ ಹಾಕೋಬಹುದು ಫ್ರೆಂಡ್ಸ್ ನೋಡಿಕೊಂಡು. ಸೊ ಕಂಜೆಸ್ಟ್ ಅನ್ಸಿಲ್ಲ ಅಂದರೆ ನೀವು 3 ಚೈನಲ್ಲೇ ಲಾಕ್ ಮಾಡ್ಬೋದು. ಈ ರೀತಿ 2 ಆರ್ಚ್ ಬರುತ್ತೆ. ಮತ್ತೆ ನಾವು ಇಲ್ಲಿಂದ 6 ಚೈನೇ ಹಾಕೋತೀವಿ. ಬಟ್ ಈ 6 ಚೈನ್ ಲಾಕ್ ಆದ್ಮೇಲೆ ನಾವು ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡಲ್ಲ, ಸಿಂಗಲ್ ಕ್ರೋಶೆ ಯೂಸ್ ಮಾಡ್ತೀವಿ. 6 ಚೈನ್ ಆಯಿತು. ಇಲ್ಲಿಂದ 1 2 3 4 5 6 7th ಹೋಲ್ ಗ್ಯಾಪ್ಗೆ ಲಾಕ್. 7ನೇ ಹೋಲ್ ಗ್ಯಾಪ್ಗೆ ನಾನು ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ 1 ಚೈನ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಅದೇ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರೆ ಹೆವಿ ಆಗೋಗುತ್ತೆ ಆರ್ಚಸ್ಸು. ಸೊ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 3rd ಟೈಮ್ ಸಿಂಗಲ್ ಕ್ರೋಶೆ. ಬೇಕಂದ್ರೆ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಕಾಣಿಸುತ್ತೆ ನಿಮಗೆ. ನಮಗೇನಿಲ್ಲ ಫ್ರೆಂಡ್ಸ್, ಬಟರ್ಫ್ಲೈ ಏನಕ್ಕೆ ಅಂದಿದ್ದಂದರೆ ಫೋಲ್ಡ್ ಆಗಿರೋದು ಅಂದರೆ ಅದ್ರ ವಿಂಗ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೂತಿರತ್ತಲ್ಲ ಆ ಥರ ಕಾಣಿಸುತ್ತೆ ಇದು. ನೋಡಿ 12 ಸಿಂಗಲ್ ಕ್ರೋಶೆ ಆಯಿತು. 12 ಸಿಂಗಲ್ ಕ್ರೋಶೆ ಆದಮೇಲೆ ಆ 3 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೋಬೇಕು. ಇಷ್ಟು ಇವಾಗ 3 ಪೆಟಲ್ಸ್ ಟೈಪ್ ಆರ್ಚ್ ಆಯಿತು. ಅಂದರೆ ಇವಾಗ ಬಾಡಿ ಪಾರ್ಟ್ ಆಯ್ತಲ್ವ, ಇದು ಹೆಡ್ ಪಾರ್ಟ್. ಇವಾಗ 6 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಹೆಡ್ ಪಾರ್ಟ್ ಅಂದರೆ ಆ ಹೆಡ್ಡಿಗೆ 2 ಆಂಟೆನಾಗಳಿರುತ್ತಲ್ಲ ಫ್ರೆಂಡ್ಸ್, ಒಂಥರ ಲೈನ್ಗೆ ಆ ಥರ, ಅದು ಆಂಟೆನಾ ಅಂತೀವಿ ಬಟರ್ಫ್ಲೈಗೆ. ಸೊ ಅದು ಮಾಡ್ಕೊಳ್ಳೋಣ. ಇವಾಗ 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಸೊ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡೋಣ. 5 ಚೈನ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಲಾಸ್ಟ್ ಆರ್ಚ್ ನಾನು ಲಾಕ್ ಆದ ತಕ್ಷಣ 5 ಚೈನ್ಗಳು ಹಾಕಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಒಟ್ಟು 6 ಚೈನ್ ಆಗಬೇಕು. ಲಾಸ್ಟ್ ಚೈನ್ಗೆ ನಾನು ಬೀಡ್ ಹಾಕಿದ್ದೀನಿ. 6 ಚೈನ್ ಆಗಿದೆ ಅಲ್ವಾ, ಬೀಡನ್ನ ಬಿಡಿ. ಬೀಡ್ ಕೆಳಗಡೆ ಒಂದು ಚೈನ್ನ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಚೈನ್ ಸೆಕೆಂಡ್ ಚೈನ್ಗೆ ನಾನು ನೀಡಲ್ನ ಹಾಕ್ತೀನಿ. ನೋಡಿ ಈ ಥರ ಸೆಕೆಂಡ್ ಚೈನ್ಗೆ ನೀಡಲ್ನ ಹಾಕಿ ಈಗ ನೀಡಲ್ ಮೇಲೆ 2 ದಾರ ಇದೆ ಅಲ್ವಾ, ಸೊ 2 ದಾರಕ್ಕೆ ಸೇರಿ 1 ದಾರ ಮಾಡ್ಕೊಳ್ತೀನಿ. ಸ್ಲಿಪ್ ಸ್ಟಿಚ್ ಅಂತೀವಿ ನಾವು. ಸೊ ಸ್ಲಿಪ್ ಸ್ಟಿಚ್ ಈ ಥರ ಬರುತ್ತೆ. ನೀಡಲ್ಗೆ ಆ ಚೈನ್ ಒಳಗಡೆ ನೀಡಲ್ನ ಹಾಕಿ ಸೊ 2 ದಾರ ಇರೋದು ಸೇರಿಸಿ 1 ದಾರ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಳ್ತೀನಿ. ಅದ್ರ ಕೆಳಗಡೆ ಇರುತ್ತಲ್ವ ಚೈನ್ ಇವಾಗ, ಸೊ ಅದ್ರ ಕೆಳಗಡೆ ಇರೋ ಚೈನಿಗೆ ಮತ್ತೆ ನೀಡಲ್ನ ಹಾಕ್ತೀನಿ. ಮತ್ತೆ ಅಗೇನ್ ನೀಡಲ್ ಮೇಲೆ 2 ದಾರ ಬರುತ್ತೆ, 2ಕ್ಕೂ ಸೇರಿ 1 ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ನ ಹಾಕ್ತೀನಿ. ಅದ್ರ ಕೆಳಗಡೆ ಇರೋ ಚೈನ್ಗೆ ಅದ್ರದ್ದು ಸೇರಿಸಿ ಇರೋ ಲೂಪ್ಗೂ ಸೇರಿಸಿ 1 ದಾರ ಮಾಡ್ಕೋಬೇಕು. ಮತ್ತೆ ಲಾಸ್ಟ್ ಚೈನ್. ಸೊ 5 ಚೈನ್ ಇರುತ್ತಲ್ಲ ಫ್ರೆಂಡ್ಸ್, 5 ಚೈನ್ 1 ಬಿಡಲ್ವಾ, ಸೊ 1 ಚೈನ್ ಬಿಟ್ಬಿಡ್ತೀವಿ. 4 ಟೈಮ್ಸ್ ನಾವು ಈ ರೀತಿ ಮಾಡ್ಕೊಳ್ಬೇಕು. ಈ ಥರ ಬರುತ್ತೆ ನಮಗೆ ಆಂಟೆನಾ ಒಂಥರ. ಇದು ಬಟರ್ಫ್ಲೈ ಹೆಡ್ ಪಾರ್ಟ್ ಇರುತ್ತಲ್ವ, ಅದು ಫೋಲ್ಡೆಡ್ ಬಟರ್ಫ್ಲೈ. ನಾವು ಇವಾಗ ವಿಂಗ್ಸ್ ಓಪನ್ ಮಾಡಿರೋ ಬಟರ್ಫ್ಲೈ ಅಲ್ಲ ಇದು, ಅದು ಫೋಲ್ಡ್ ಮಾಡ್ಕೊಂಡಿರೋದು, ಅಂದರೆ ಮುದ್ರಕೊಂಡಿರೋದು ಅಂತೀವಿ ಅಲ್ವಾ, ಆ ಥರ ಬಟರ್ಫ್ಲೈ ಆ ಥರ ಕಾಣಿಸುತ್ತೆ ನಿಮಗೆ. ಸೊ ಆ ಥರ ಟ್ರೈ ಮಾಡಿರೋದು. ಅಲ್ಲಿಂದ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. 2 ಬರಬೇಕಲ್ಲ ಫ್ರೆಂಡ್ಸ್, ಇದು 2 ಮಾಡ್ತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಇನ್ನೊಂದು ಸೊ ಬಿಗ್ ಬೀಡು ಆಪ್ಷನಲ್ಲು. ಈ ಬೀಡ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ಆಂಟೆನಾಗೆ ಟಿಪ್ಪಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. 5 ಚೈನ್ ಹಾಕಿದ್ದೀನಿ. 5 ಚೈನ್ ಆದಮೇಲೆ 6th ಚೈನ್ಗೆ ನಾನು ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಸೊ 1 ಚೈನ್ ಸ್ಕಿಪ್ ಮಾಡಿ ಇನ್ನೂ ಒಂದು ಕೆಳಗಡೆ ಇರುತ್ತಲ್ಲ ಚೈನ್ಗೆ
ನೀಡಲ್ನ ಹಾಕ್ತೀನಿ, ನೀಡಲ್ ಮೇಲೆ 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಅದೇ ರೀತಿ ನೆಕ್ಸ್ಟ್ ಚೈನ್ಗೆ, ಅದ್ರ ಕೆಳಗಡೆ ಇರೋವಂಥ ಚೈನ್ಗೆ ದಾರ ನೀಡಲ್ನ ಸೇರಿಸ್ಬಿಟ್ಟು ಅಲ್ಲಿ ಬರೋ 2 ಚೈನ್ ಗ್ಯಾಪಲ್ಲಿ 1 ದಾರನ ಮಾಡ್ಕೊಳ್ತೀನಿ ನೋಡಿ, ಈ ಥರ. ಸೊ ಅವಾಗ ನಮಗೆ ಯು ಶೇಪಲ್ಲಿ ತಿಕ್ಕಾಗೆ ಫಾರ್ಮ್ ಆಗುತ್ತೆ. ಸಾರಿ, ಯು ಶೇಪ್ ಅಂದರೆ 6 ಚೈನ್ ಏನು ಹೋಗಿರ್ತೀವಿ ನಾವು ರಿಟರ್ನ್ ಬರ್ತೀವಿ, ಆ ಥರ. ಸೇಮ್ 3 ಚೈನಲ್ಲೇ ಲಾಕ್ ಮಾಡ್ತೀನಿ. ಅದು ಕನ್ಸಿಸ್ಟೆನ್ಸಿ ರೆಫರೆನ್ಸ್ ಅಲ್ಲಿ 4 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ನಾನು 3 ಚೈನಲ್ಲೇ ಅಡ್ಜಸ್ಟ್ ಮಾಡಿ ಲಾಕ್ ಮಾಡಬೇಕು. ಇವಾಗ ಇದು ಇಷ್ಟ ಆಯ್ತಲ್ವಾ? ಇಷ್ಟ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ, ನೀಟಾಗಿ ಫಿಟ್ ಆಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲೇ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ನಾನು ಮಾಡಿದ್ದೀನಿ, ಇಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸಾರಿಗೆ, ಅದಕ್ಕೋಸ್ಕರ. ಸೊ ಮತ್ತೆ ಸಿಂಗಲ್ ಕ್ರೋಶೆ ಇಲ್ಲಿ 2 ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್, ಆಮೇಲೆ ನಾನು ಮತ್ತೆ 2 ಸೇರಿಸ್ತೀನಿ. 4 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಯಾಕಂದರೆ ತುಂಬ ಹತ್ತಿರ ಅನಿಸ್ಬಿಡುತ್ತೆ ಅಂದ್ಬಿಟ್ಟು 4 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 3 ಚೈನ್ ಹಾಕ್ತಾ ಇದ್ದೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಈ 3 ಚೈನ್ ಫ್ರೆಂಡ್ಸ್ ನಾನು ಹೇಳಿದೆ ಅಲ್ಲ, ನಿಮಗೆ ಗ್ಯಾಪ್ ಜಾಸ್ತಿ ಬೇಡ ಅಂದರೆ ಈ 3 ಚೈನ್ ಸ್ಕಿಪ್ ಮಾಡಿ. ಸಿಂಗಲ್ ಕ್ರೋಶೆ ಇರಲಿ, ಬಟ್ 3 ಚೈನ್ಸ್ನ ಸ್ಕಿಪ್ ಮಾಡಬೇಡಿ. ಗ್ಯಾಪ್ ಇಷ್ಟೇ ಇರಲಿ ಅಂದರೆ ಹಾಗೆ ಇರಲಿ, ಆ ಸೈಡು ಅಷ್ಟೇ ಈ ಸೈಡು ಅಷ್ಟೇ. 3 ಚೈನ್ ಬೇಕಂದರೆ ಹೀಗೆ ಇರಲಿ, ಅಂದರೆ ಅದನ್ನು ಸ್ಕಿಪ್ ಮಾಡಿ. ಮತ್ತು ಬೀಡನ್ನ ಆ್ಯಡ್ ಮಾಡಿ ಮತ್ತೆ 3 ಚೈನ್ ಮಾಡ್ಕೊತೀನಿ, ಅಂದರೆ ಕುಚ್ಚಿಗೆ ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಇದು ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ, ಕುಚ್ಚಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಬಿಗ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸೊ ಈ ರೀತಿ ಕಾಣಿಸ್ತಾ ಇದೆ ನಮ್ಗೆ ಇವಾಗ ಬಟರ್ಫ್ಲೈ, ಫೋಲ್ಡೆಡ್ ಬಟರ್ಫ್ಲೈ ಫ್ರೆಂಡ್ಸ್. ಅದು ಕಂಪ್ಲೀಟಾಗಿ ವಿಂಗ್ಸ್ನ ಕ್ಲೋಸ್ ಮಾಡ್ಕೊಂಡಿರೋದು ಅಂತ ಆ ಥರ ಕಾಣಿಸ್ತಾ ಇದೆ. ಸೊ ಬೇಕಂದರೆ ನಾವಿಲ್ಲಿ 3 ಆರ್ಚಸ್ ಹಾಕಿದ್ವಿ ಅಲ್ಲ, ಒಂದು ಕೂಡ ನೀವು ಸ್ಕಿಪ್ ಮಾಡ್ಬೋದು, 2 ನಮಗೆ ಕಾಣಿಸೋದು. ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂದ್ಬಿಟ್ಟು 3 ಹಾಕಿದ್ದೀನಿ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಫ್ರೆಂಡ್ಸ್ 2 ಹಾಕೋದು ತೋರಿಸಿದಲ್ಲ, 4 ಹಾಕಿದ್ದೀನಿ ನೋಡಿ. ನಾನು ಹೇಳಿದೆ ಅಲ್ಲಿ 4 ಸಿಂಗಲ್ ಕ್ರೋಶೆ ಬರಲಿ, ಯಾಕಂದರೆ ನಮಗೆ ಅಲ್ಲಿ ಹೆಡ್ ಪಾರ್ಟ್ ನೀಟಾಗಿ ಕಾಣಿಸ್ಲಿ. ಆ 3 ಚೈನ್ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಕುಚ್ಚಿಗೆ ಸ್ಪೇಸ್ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು. ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿಂದ ಮತ್ತೆ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ಅದೇ ರೀತಿ. ಸೊ 4 ಟೈಮ್ಸ್ 3 ಚೈನ್ ಹಾಕ್ತಾ ಇದ್ದೀನಿ. ಬೇಕಂದರೆ ನೀವು 3 ಟೈಮ್ಸ್ 3 ಚೈನ್ ಕೂಡ ಹಾಕೋಬೋದು. ಜಾಸ್ತಿ ನಿಮಗೆ ಗ್ಯಾಪ್ ಬೇಡ ಅಂದರೆ ಇಲ್ಲಿ ಬಟರ್ಫ್ಲೈ ಕಂಪ್ಲೀಟ್ ಆದಾಗ ಕೂಡ 3 ಚೈನ್ 1 ಸ್ಕಿಪ್ ಮಾಡಿ, ಇಲ್ಲಿ ಕೂಡ 3 ಚೈನ್ 1 ಸ್ಕಿಪ್ ಮಾಡಿ. 4 ಟೈಮ್ಸ್ ಹಾಕಿದ್ದೀನಿ ನಾನು ಇಲ್ಲಿ. ಸೊ 4 ಟೈಮ್ ಹಾಕಿದ್ಮೇಲೆ ಅಗೇನ್ 3 ಚೈನ್ ಹಾಕ್ತೀನಿ, ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಲಾಕ್ ಮಾಡ್ತೀನಿ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಲಾಕ್ ಮಾಡಬೇಕು. 3 ಚೈನ್ ಲಾಕ್ ಆದ ತಕ್ಷಣ 6 ಚೈನ್ ಮಾಡಿಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತೀನಿ. 6 ಚೈನ್ ಮಾಡ್ತೀನಿ ಇವಾಗ, ನೆಕ್ಸ್ಟ್ 3 ಚೈನ್ಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಬೇಕು, ಟರ್ನ್ ಮಾಡಿಕೊಂಡು ಸೊ 1 ಚೈನ್ ಮಾಡ್ತೀನಿ, 1 ಚೈನ್ ಮಾಡ್ಕೋತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಈ ರೀತಿ 12 ಸತಿ ಹಾಫ್ ಡಬಲ್ ಕ್ರೋಶೆನ ಈ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡು ಹೋಗ್ತೀನಿ. 12 ಟೈಮ್ಸ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಬ್ಯಾಕ್ ಸೈಡ್ 3 ಚೈನು, ಫ್ರಂಟ್ ಸೈಡ್ 3 ಚೈನ್ ಸೇರಿಸಿ ಲಾಕ್ ಮಾಡ್ತೀನಿ. ಮತ್ತು ಇಲ್ಲಿ 6 ಚೈನ್ ಮಾಡ್ಕೊಳ್ಳೋಣ. ಸೇಮ್ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ಆ ಥರ ಇಲ್ಲಿ ಡಿಸೈನ್ನ ಟರ್ನ್ ಮಾಡಿಕೊಂಡು 7th ಚೈನ್ಗೆ, ಸೊ 7th ಬ್ಯಾಕ್ ಸೈಡ್ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ 1 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 12 ಟೈಮ್ಸ್ ಹಾಕೋಬೇಕು. ಇಲ್ಲಿ ಕೂಡ 12 ಟೈಮ್ಸ್ ಹಾಕೊಂಡ್ಮೇಲೆ ನೆಕ್ಸ್ಟ್ 3 ಚೈನಲ್ಲೇ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಅಗೇನ್ ನಾನು 6 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ ಯೂಸ್ ಮಾಡ್ಕೊಳ್ತೀನಿ. ಸೊ ಬ್ಯಾಕ್ ಸೈಡಿಂದ 7th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇಲ್ಲಿ ಕೂಡ 1 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಕೂಡ 12 ಮಾಡ್ತೀನಿ, ಬಟ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಇಲ್ಲ ಈ ಸ್ಟೆಪ್ಪೇ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. 3rd ಆರ್ಚಸ್ ಸ್ಕಿಪ್ ಮಾಡ್ಬೋದು. ಆಸ್ ಯುವರ್ ವಿಶ್ ಫ್ರೆಂಡ್ಸ್. ಬೇಕಂದರೆ ಯಾವ ರೀತಿ ಬೇಕಾದ್ರೆ ನೀವು ಮಾಡ್ಕೋಬೋದು.
ಸೊ ನಾನು ಇಲ್ಲಿ ಮತ್ತೆ 5 ಚೈನ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬೀಡ್ನ ಇನ್ಸರ್ಟ್ ಮಾಡೋಣ. ಸೊ ಇವಾಗ ಬರೋ ಬೀಡ್ಸ್ಗೆ ಹೋಲ್ಸು ತುಂಬ ಚಿಕ್ಕದು ಕೊಟ್ಟಿರ್ತಾರೆ ಫ್ರೆಂಡ್ಸ್. 6 ಎಳೆ ದಾರ, ಐ ಮೀನ್ 10 ನಂಬರ್ ನೀಡಲ್ ಹೋಗೋದು, ಆ ದಾರ ಹಾಕೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಒಂದೊಂದು ಸತಿ ಈ ಥರ ಆಗುತ್ತೆ. ಸೊ ಹೋಲ್ ಸ್ವಲ್ಪ ಜಾಸ್ತಿ ದೊಡ್ಡದಿದ್ರೆ ನಮಗೆ ಹಾಕೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಸೊ ನೋಡಿ, ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ನೀಡಲ್ನ ಹಾಕಿ ದಾರನ ತಗೊಬಂದು 2 ದಾರ ಸೇರಿ ಒಂದು ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಚೈನ್ಗೆ ನೀಡಲ್ನ ಹಾಕ್ತೀನಿ, ದಾರನ ತಂದು ಈ ದಾರದಲ್ಲಿ ಎಳ್ಕೊಳ್ತೀನಿ. ಸೊ ಇದೇ ರೀತಿ 4 ಟೈಮ್ಸ್ ಮಾಡ್ಕೋತೀನಿ ನಾನು. 4 ಚೈನ್ಸ್ ಇರುತ್ತೆ, 4 ಟೈಮ್ಸ್ ಬರುತ್ತೆ. ನೀಡಲ್ನ ತಂದು ದಾರನ ತಂದು ಈ ದಾರಕ್ಕೂ ಸೇರಿಸಿ ಎಳ್ಕೋಬೇಕು. ಸೊ ಈ ರೀತಿ ಇನ್ನೂ ಒಂದು ನಾವು ಮಾಡ್ಕೊಳ್ಳೋಣ. ಇನ್ನು ಒಂದು ಮಾಡಿ ಅಲ್ಲಿ ಕೂಡ 4 ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಬೀಡು 3 ಚೈನ್ ಬೀಡು ಆ ಥರ. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಆದರೂ ಬಟರ್ಫ್ಲೈ ಕೂತಿರೋ ಥರ ಕಾಣಿಸುತ್ತೆ ಅಲ್ವಾ. ಸೊ ನಿಮ್ಗೆ ಇಷ್ಟ ಆದರೆ ಈ ಥರ ಟ್ರೈ ಮಾಡ್ಬೋದು. ಇಲ್ಲಿ ಕುಚ್ಚು ಕಟ್ಕೊಳ್ತೀನಿ. ನಿಮಗೆ ಕುಚ್ಚು ಬೇಡ ಅಂದರೆ ವಿತೌಟ್ ಕುಚ್ಚು ಡಿಸೈನು ಈ ಪಾರ್ಟೆಲ್ಲ ಅಂದರೆ ಇದೇನು ಬಟರ್ಫ್ಲೈ ಮಧ್ಯೆ ಇದಲ್ವ ಅದೆಲ್ಲ ಸ್ಕಿಪ್ ಮಾಡಿಬಿಡ್ಬೋದು. ಬರೀ 4 ಟೈಮ್ಸ್ 3 ಚೈನ್ ಹಾಕ್ಕೊಂಡ್ರು ನಡೆಯುತ್ತೆ. ಬರೀ ಬಟರ್ಫ್ಲೈ ಬೇಕಿರೋದು 3 ಟೈಮ್ಸ್ 3 ಚೈನ್ಸ್ ಅಷ್ಟೇ ಬೇಕಾಗಿರೋದು ಬೇಸು. ಅದ್ರ ಮುಂದೆ ಸಿಂಗಲ್ ಕ್ರೋಶಸ್ ಎಕ್ಸ್ಟ್ರಾ, ಮಿಕ್ಕಿದೆಲ್ಲ ನೀವು ಎಕ್ಸ್ಟ್ರಾ ಯಾವ ರೀತಿ ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ಥರ ಕಾಣಿಸುತ್ತೆ ಫೈನಲ್ ಆಗಿ. ಸೊ ನಾನು ಹೇಳ್ದೆಲ್ಲ ಕುಚ್ಚುಗೂ ಮತ್ತು ಈ ಡಿಸೈನ್ಗೆ ಗ್ಯಾಪ್ ಇದ್ದರೆ ನೀವು ಬೇಕಂದರೆ 3 ಚೈನ್ನ ಸ್ಕಿಪ್ ಮಾಡ್ಬೋದು. 137 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಸೊ ಈ ರೀತಿ ಒಂಥರ ಡಿಫ್ರೆಂಟ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಹೀಗೆ ನೋಡೋದಕ್ಕಿಂತ ಫ್ರೆಂಡ್ಸ್ ಸೈಡಲ್ಲಿ ನೀವು ಪಲ್ಲು ಬಿಡ್ತೀವಿ ಅಲ್ಲ, ಸೈಡಲ್ಲಿ ಪಲ್ಲು ಬಿಟ್ಟಾಗ ಸ್ಲ್ಯಾಂಟಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಪಿಕಾಕ್ ಆಗಿರಲಿ ಇದಾಗಿರಲಿ ಸ್ವಲ್ಪ ಸ್ಪೆಷಲಾಗಿ ಕಾಣಿಸುತ್ತೆ. ಸೊ ಈ ಥರ ಬಟರ್ಫ್ಲೈ ಮೋಟಿಫ್ ಇರೋದು ಸ್ಯಾರಿಗಾದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸ್ವಲ್ಪ ಡಿಫ್ರೆಂಟಾಗಿ ನೋಡಿ ಈ ಥರ ಕಾಣಿಸುತ್ತೆ ಇದು ಆ್ಯಕ್ಚುಲಿ. ಸೊ ನಾವು ಸೆರ್ಗುನ ಈ ಥರ ಮುಂದೆಗೆ ತೊಗೊಂಡಾಗ ನಮಗೆ ಸೈಡಿಂದ ಡಿಸೈನ್ ಈ ಥರ ಕಾಣಿಸುತ್ತಲ್ವ, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 to 650 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡ್ಕೊಂಡು ಮಾಡ್ಕೋಬೋದು. ಸಿಂಗಲ್ ಸ್ಟೆಪ್ ಡಿಸೈನು ಬೇಗ ಕೂಡ ಆಗೋಗುತ್ತೆ, ಕಷ್ಟ ಇಲ್ಲ ಡಿಸೈನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಯೂನಿಕ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡೋದು ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.